ಚನ್ನಪಟ್ಟಣ ಬೈ ಎಲೆಕ್ಷನ್ ಅಖಾಡಕ್ಕೆ ರಾಜಕೀಯ ನಾಯಕರು ಇನ್ನಿಲ್ಲದಂತ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಕೇಂದ್ರ ಸಚಿವ ಎಚ್ಡಿಕೆ ಹಾಗೂ ಡಿಸಿಎಂ ಡಿಕೆಶಿ ನಡುವೆ ಒಂದು ಬಿಗ್ ಫೈಟ್ ಈ ವಿಚಾರಕ್ಕೆ ಏರ್ಪಡ್ತಾ ಇದೆ. ಇಬ್ಬರೂ ಕೂಡ ಪ್ರತಿಷ್ಠೆಯ ಕಣವಾಗಿ ತೆಗೆದುಕೊಂಡ್ಬಿಟ್ಟಿದ್ದಾರೆ. ನನ್ನ ಗೈ ಮೇಲಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಬ್ಬರೂ ಘಟಾನುಘಟಿ ನಾಯಕರುಗಳು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಎಚ್ಡಿಕೆ ಮತ್ತು ಡಿಕೆಶಿ ನಡುವೆ ಇದೊಂದು ಪ್ರತಿಷ್ಠೆಯ ಕಣವಾಗ್ಬಿಟ್ಟಿದೆ ಚನ್ನಪಟ್ಟಣ ಕ್ಷೇತ್ರ. ಬೈ ಎಲೆಕ್ಷನ್ ನಲ್ಲಿ ನಾನೇ ಅಭ್ಯರ್ಥಿ ಅಂತ ಡಿಸಿಎಂ ಡಿಕೆಶಿ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಅನೌನ್ಸು ಮಾಡ್ಬಿಟ್ಟಿದ್ದಾರೆ ಅವರು ಆ ಕ್ಷೇತ್ರದಲ್ಲಿ. ಇನ್ನೊಂದ್ ಕಡೆಯಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಕಣಕ್ಕಿಳಿಸೋಕೆ ಒಳಗೊಳಗೆ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಇದೆ. ಡಿಕೆ ಬ್ರದರ್ಸ್ ನಡೆಯಿಂದ ಮತ್ತಷ್ಟು ಗಂಭೀರ ಚಿಂತನೆಗಿಳಿದು ಬಿಟ್ಟಿದ್ದಾರೆ ಎಚ್ಡಿಕೆ. ಚನ್ನಪಟ್ಟಣದಲ್ಲಿ ಪ್ರಬಲ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸಬೇಕು ಅಂತ ದಳಪತಿಗಳು ನಿರ್ಧಾರ ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ಚನ್ನಪಟ್ಟಣ ಬೈ ಎಲೆಕ್ಷನ್ ಅನ್ನ ತುಂಬಾ ಗಂಭೀರವಾಗಿ ತೆಗೆದುಕೊಂಡಿರೋದು ಪ್ರಮುಖವಾಗಿ ಡಿಕೆ ಸುರೇಶ್, ಡಿಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಅವರು. ಯಾಕಂದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಸುರೇಶ್ಗೆ ಹಿನ್ನಡೆ ಆಗತ್ತೆ, ಸೋಲಾಗತ್ತೆ. ಬೆಂಗಳೂರು ಗ್ರಾಮಾಂತರ ಅಂತ ಹೇಳಿದ್ರೆ ಅದು ಡಿಕೆ ಸುರೇಶ್ ಅವರ ಕ್ಷೇತ್ರ ಅಂತ ಕರೆಸ್ಕೊಳ್ತಾ ಇತ್ತು. ಅಲ್ಲಿ ಎಲೆಕ್ಷನ್ಗೆ ನಿಂತಿದ್ದು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಆದಂಥ ಸಂದರ್ಭದಲ್ಲಿ ಅಲ್ಲಿ ಎಲೆಕ್ಷನ್ಗೆ ಡಿಕೆ ಸುರೇಶ್ ಆಪೋಸಿಟ್ ಅಲ್ಲಿ ನಿಂತಿದ್ದು ಡಾಕ್ಟರ್ ಮಂಜುನಾಥ್, ದೇವೇಗೌಡರ ಅಳಿಗ. ಸೊ ಅಲ್ಲಿ ಒಂದು ಅವಮಾನ ಆಗಿದೆ ಅಥವಾ ಅಲ್ಲಿ ಒಂದು ಹಿನ್ನಡೆ ಆಗಿದೆ. ಆ ಸೇಡನ್ನು ತಿರ್ಸ್ಕೊಳ್ಳೋದಕ್ಕೆ ಚನ್ನಪಟ್ಟಣ ಅಂತ ಅಂದ್ರೆ ಅದು ಕುಮಾರಸ್ವಾಮಿ ಅವರ ಕ್ಷೇತ್ರ, ಜೆಡಿಎಸ್ನ ಬೆಲ್ಟ್, ಜೆಡಿಎಸ್ನ ಭದ್ರಕೋಟೆ ಅಂತ ಕರೆಸ್ಕೊಳ್ತಾ ಇದೆಯಲ್ಲ, ಇಲ್ಲಿ ನಾವು ಗೆದ್ದು ತೋರಿಸ್ಬೇಕು ಅಂತ ಡಿಕೆ ಬ್ರದರ್ಸ್ ಪ್ಲಾನ್ ಮಾಡ್ಕೊಂಡಿರೋದು. ಡಿಕೆ ಶಿವಕುಮಾರ್ ಅವರು ಇಲ್ಲಿವರೆಗೂ ನಾನು ನನ್ನ ಸಹೋದರನನ್ನ ನಿಲ್ಲಿಸ್ತೀನಿ ಅಂತ ಹೇಳಿಯೇ ಇಲ್ಲ, ನಾನೇ ನಿಂತ್ಕೊಳ್ತೀನಿ ಅಂತ ಹೇಳಿರೋದು. ಅಂದರೆ ಅದರ ಒಳ ಪ್ಲಾನ್ ಏನಿದೆ ಅಂತಂದರೆ ಅವರ ಸಹೋದರನನ್ನು ಇಲ್ಲಿ ನಿಲ್ಲಿಸಿ, ಇಲ್ಲಿ ಗೆಲ್ಲಿಸಿ, ನಾವು ಹೋಗಿರುವಂಥ ಸೋಲೇನಿದೆ ಅದನ್ನು ಅಥವಾ ಹೋಗಿರುವಂಥ ವರ್ಚಸ್ಸು ಏನಿದೆ ಅದನ್ನು ವಾಪಸ್ ಪಡ್ಕೊಳ್ಬೇಕು ಅಂತ, ಎಲ್ಲಿ ಪೆಟ್ಟು ತಿಂದಿದ್ದೀವೋ ಅಲ್ಲೇ ಗೆಲ್ಲಬೇಕು ಅನ್ನುವಂಥ ಪ್ಲ್ಯಾನನ್ನು ಡಿ ಕೆ ಬ್ರದರ್ಸ್ ಮಾಡ್ಕೊಂಡಿದ್ದಾರೆ. ಸೊ ಈ ಪ್ಲ್ಯಾನ್ ಕುಮಾರಸ್ವಾಮಿ ಅವ್ರಿಗೂ ಚೆನ್ನಾಗೇ ಗೊತ್ತಿದೆ. ಈಗ ಬೇರೆ ಕೇಂದ್ರ ಸಚಿವರು. ಸೊ ಇಷ್ಟು ಹಠಕ್ಕೆ ಅವ್ರು ಬಿದ್ದಿದ್ದಾರೆ ಅಂದರೆ ನಾವು ಕೂಡ ಬೀಳಬೇಕು ಅಲ್ವಾ ಅನ್ನುವಂಥ ನಿಟ್ಟಿನಲ್ಲಿ ಪ್ರಬಲ ವ್ಯಕ್ತಿಯನ್ನೇ ನಿಲ್ಲಿಸಬೇಕು ಅಂತ ಕುಮಾರಸ್ವಾಮಿ ಅವರು ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಇಬ್ಬರು ಕೂಡ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕರು. ಇವರಿಬ್ಬರ ನಡುವೆನೇ ಈಗ ಕಾದಾಟ. ಕ್ಷೇತ್ರಕ್ಕೆ ನಾವು ನಿಲ್ಲೇಬೇಕು, ಗೆಲ್ಲೇಬೇಕು, ಗೆದ್ಕೊಂಡು ಬರಲೇಬೇಕು, ಇದು ನಮ್ಮ ಪ್ರತಿಷ್ಠೆ ಅನ್ನುವಂಥ ಅರ್ಥದಲ್ಲಿ ಇಬ್ಬರು ದಿಗ್ಗಜರು, ಇಬ್ಬರು ಘಟಾನುಘಟಿ ನಾಯಕರು ನಿಂತಿದ್ದಾರೆ. ಯಾರ ಪ್ಲಾನ್ ವರ್ಕೌಟ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ಅಂತೂ ಸುಮಾರು 6 ತಿಂಗಳಿಂದ ಚನ್ನಪಟ್ಟಣದಲ್ಲೇ ಬೀಡ್ಬಿಟ್ಬಿಟ್ಟಿದ್ದಾರೆ. ಅಲ್ಲಿರುವಂಥ ಅನೇಕ JDSನ ಸ್ಥಳೀಯ ಮಟ್ಟದ ನಾಯಕರನ್ನ ಕಾಂಗ್ರೆಸ್ಗೆ ಸೇರ್ಪಡೆ ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅನೇಕ ಕಾರ್ಯಕ್ರಮಗಳನ್ನು ಚನ್ನಪಟ್ಟಣಕ್ಕೆ ಹೋಗಿ ಡಿ ಕೆ ಶಿವಕುಮಾರ್ ಅವರೇ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಕುಮಾರಸ್ವಾಮಿ ಅವರು ಕೂಡ ಇದು ನನ್ನ ಭದ್ರಕೋಟೆ, ಇಲ್ಲಿ ನಾನು ಗೆದ್ದೇ ಗೆಲ್ತೀನಿ, ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ಸೊ ಹಾಗಾಗಿ ಇದು ಲೋಕಸಭಾ ಚುನಾವಣೆಯ ಸೋಲನ್ನು ತೀರಿಸಿಕೊಳ್ಳುವಂಥ ಒಂದು ಎಲೆಕ್ಷನ್ನೂ ಹೌದು. ಮತ್ತು ಈ ಎರಡು ಕುಟುಂಬಗಳು, ದೇವೇಗೌಡ ಮತ್ತು ಡಿ ಕೆ ಶಿವಕುಮಾರ್, ಈ ಎರಡು ಕುಟುಂಬಗಳ ನಡುವೆ ಸದ್ಯದ ದಿನಗಳಲ್ಲಿ ನಡೀತಿರುವಂಥ ಕಾಳಗವನ್ನು ನಾವು ನೋಡ್ತಾ ಇದ್ದೀವಿ. ಟಾಕ್ ಫೈಟ್ ಆಗಿರ್ಬೋದು ಅಥವಾ ಎಲೆಕ್ಷನ್ ವಿಚಾರದಲ್ಲಿನ ಫೈಟ್ಗಳಾಗಿರ್ಬೋದು, ಅದನ್ನು ತೀರಿಸಿಕೊಳ್ಳೋದಕ್ಕೆ ಮಾಡ್ತಿರುವಂಥ ಒಂದು ರಣತಂತ್ರ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಬೆಂಗಳೂರು ಗ್ರಾಮಾಂತರದಲ್ಲಿ ಯಾವಾಗ ಡಿ ಕೆ ಸುರೇಶ್ಗೆ ಸೋಲಾಗುತ್ತೋ ಆ ಸೋಲನ್ನು ಡಿ ಕೆ ಬ್ರದರ್ಸ್ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಆ ಸೋಲಿಗೆ ಸರಿಯಾದಂಥ ಒಂದು ರಿಸಲ್ಟ್ ಬರಬೇಕು ಅಂತ ಚನ್ನಪಟ್ಟಣವನ್ನು ಆಯ್ಕೆ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ. ಇನ್ನು ಕುಮಾರಸ್ವಾಮಿ ಅವರು ಕೂಡ ಇದನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಇಬ್ಬರೂ ದಿಗ್ಗಜ ನಾಯಕರ ಪ್ಲಾನ್ಗೇನು, ಯಾರ ಪ್ಲಾನ್ ವರ್ಕೌಟ್ ಆಗಬಹುದು, ಏನೇನು ಪ್ಲಾನ್ ಮಾಡ್ಕೊಳ್ತಿದ್ದಾರೆ ಅಂತ. ನಿತಿ, ಚನ್ನಪಟ್ಟಣ ಉಪಚುನಾವಣೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಒಂದು ಕಡೆ ಇನ್ನೂ ಕೂಡ ಅದಕ್ಕೆ ದಿನಾಂಕ ಫಿಕ್ಸ್ ಆಗಿಲ್ಲ, ಆದ್ರೆ ಈಗ್ಲಿಂದಲೇ ತಂತ್ರ ಪ್ರತಿತಂತ್ರ ರಣತಂತ್ರಗಳು ಶುರುವಾಗಿದೆ. ಚನ್ನಪಟ್ಟಣವನ್ನ ಗೆಲ್ಲಲೇಬೇಕೆಂಬ ವಿಚಾರವನ್ನ ಇಟ್ಕೊಂಡು ಈಗಾಗಲೇ DCM ಡಿ ಕೆ ಶಿವಕುಮಾರ್ ಸೇರಿದಂತೆ JDS ನಾಯಕರು ಕೂಡ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇರೋದು. ಒಂದು ಕಡೆ ಲೋಕಸಭೆ ಚುನಾವಣೆ ಸೋಲು ಅಂದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಅವರ ಸೋಲಿನ ತಿರುಗೇಟನ್ನ ಚನ್ನಪಟ್ಟಣವನ್ನ ಗೆದ್ದು ತೀರಿಸಿಕೊಳ್ಬೇಕೆಂಬ ಹಠಕ್ಕೆ ಬಿದ್ದಿದ್ದಂತೆ ಡಿ ಕೆ ಬ್ರದರ್ಸ್ ಈಗಾಗಲೇ ಎಲ್ಲ ತಂತ್ರ ಪ್ರತಿತಂತ್ರಗಳನ್ನ ಹಿಂದಿರುವಂತದ್ದು. ಮತ್ತೊಂದು ಕಡೆ JDS ಭದ್ರಕೋಟೆ ಆಗಿರುವಂತಹ ಚನ್ನಪಟ್ಟಣ ಕ್ಷೇತ್ರ ಅಂದ್ರೆ ಕುಮಾರಸ್ವಾಮಿ ಅವರು ಕೇಂದ್ರ ರಾಜಕೀಯಕ್ಕೆ ಹೋದ ಮೇಲೆ ತೆರವಾಗಿರುವಂತಹ ಕ್ಷೇತ್ರವನ್ನ JDS ಭದ್ರಕೋಟೆಯನ್ನಾಗಿ ಉಳಿಸ್ಕೋಬೇಕು, ಮತ್ತೆ ತಮ್ಮ ಪ್ರಾಬಲ್ಯವನ್ನ ತೋರಿಸಬೇಕು ಅನ್ನೋದು ಕೂಡ ಒಂದು ಕಡೆ
ಜೆಡಿಎಸ್ ನಾಯಕರು ಪಣ ತೊಟ್ಟಿರುವಂತದ್ದು. ಹೀಗಾಗಿ ಎರಡೂ ನಾಯಕರ ಅಂದ್ರೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ನಡುವೆ ಈ ಚನ್ನಪಟ್ಟಣ ಉಪಚುನಾವಣೆ ಪ್ರತಿಷ್ಠೆಯ ಕಣವಾಗಿ ರೂಪುಗೊಳ್ತಾ ಇದೆ ಅನ್ನೋದು ಬಹುತೇಕ ಸ್ಪಷ್ಟವಾಗಿರುವಂತದ್ದು. ಹಾಗಾಗಿ ಇಲ್ಲಿ ಅಭ್ಯರ್ಥಿಯನ್ನ ಯಾರಿಗೆ ನಿಲ್ಸಿ ಯಾರಿಗೆ ಟಿಕೆಟ್ ಕೊಡಬೇಕು, ಯಾರನ್ನ ನಿಲ್ಸಿದ್ರೆ ಗೆಲ್ಲಬಹುದಂತ ಒಂದು ಪ್ರಾಬಲ್ಯ ಇದೆ ಎಂಬ ವಿಚಾರವನ್ನ ಇಟ್ಕೊಂಡು ಈಗಾಗಲೇ ಸಾಕಷ್ಟು ತಂತ್ರಗಳನ್ನ ಕಾಂಗ್ರೆಸ್ ನಾಯಕರು ಮಾಡ್ತಾ ಇರೋಂಥದ್ದು. ಅದರಲ್ಲೂ ಡಿಸಿಎಂ ಡಿ.ಕೆ. ಶಿವಕುಮಾರ್ ಸ್ವತಃ ನಾನೇ ಅಭ್ಯರ್ಥಿ ಎಂಬ ಘೋಷಣೆಯನ್ನ ಮಾಡಿದ್ದಾರೆ. ಇನ್ನುಳಿದಂತೆ ಈಗಾಗಲೇ ಅಲ್ಲಿ ಚನ್ನಪಟ್ಟಣದಲ್ಲಾಗಿರುವಂತಹ ಒಂದು ರಾಜಕೀಯ ಬೆಳವಣಿಗೆಯನ್ನ ನೋಡ್ಕೊಳ್ಳೋದಾದ್ರೆ ಮತ್ತೊಂದು ಕಡೆ ಡಿ.ಕೆ. ಸುರೇಶ್ ಅವರನ್ನ ಕಣಕ್ಕಿಳಿಸ್ತಾರಾ ಎಂಬ ಚರ್ಚೆಗಳು ಕೂಡ ಈಗಾಗಲೇ ಕಾಂಗ್ರೆಸ್ ವಲಯದಲ್ಲಿ ಶುರುವಾಗಿರುವಂತದ್ದು. ಹಾಗಾಗಿ ಪ್ರತಿ ಸ್ಪರ್ಧೆಯನ್ನ ಯಾರನ್ನ ಇಳಿಸ್ಬೇಕು ಅಂದ್ರೆ ಡಿ.ಕೆ. ಶಿವಕುಮಾರ್ ಅಥವಾ ಡಿ.ಕೆ. ಸುರೇಶ್ ಏನಾದ್ರೂ ಕಣಕ್ಕಿಳಿದಂತ ಸಂದರ್ಭದಲ್ಲಿ ಸಾಕಷ್ಟು ಪೈಪೋಟಿ ಜೆಡಿಎಸ್ ನಾಯಕರು ಸೇರಿದಂತೆ ಬಿಜೆಪಿ ನಾಯಕರು ಅಂದ್ರೆ NDA ಮೈತ್ರಿಕೂಟಕ್ಕೆ ಸಾಕಷ್ಟು ತಲೆಬಿಸಿ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಾಗಿ ಅವರನ್ನ ಎದುರಿಸಬೇಕಾದ್ರೆ ಯಾರನ್ನ ಪ್ರಬಲ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ಬೇಕು ಅನ್ನೋದು ಕೂಡ ಜೆಡಿಎಸ್ ವರಿಷ್ಠರ ಮುಂದೆ ಇರುವಂತಹ ಒಂದು ಯಕ್ಷ ಪ್ರಶ್ನೆ. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಕಣಕ್ಕಿಳಿಸ್ಬೇಕಾ ಅಥವಾ ಅಲ್ಲಿರುವಂತಹ ಕಾರ್ಯಕರ್ತರಿಗೆ ಟಿಕೆಟ್ ಕೊಡಬೇಕಾ? ಇನ್ನುಳಿದಂತೆ ಟಿಕೆಟ್ ಪ್ರಬಲ ಆಕಾಂಕ್ಷಿಯಾಗಿರುವಂತಹ ಮಾಜಿ ಸಚಿವ ಬಿಜೆಪಿ ನಾಯಕರಾದಂತಹ CP ಯೋಗೇಶ್ ಅವರನ್ನ ಕಣಕ್ಕಿಳಿಸ್ಬೇಕಾ ಅನ್ನೋದು 3 ಪ್ರಶ್ನೆಗಳು ಈಗ ಜೆಡಿಎಸ್ ವರಿಷ್ಠರ ಮುಂದೆ ಇರುವಂತದ್ದು. ಮತ್ತೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು ಈಗಾಗಲೇ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಸಾಕಷ್ಟು ಓಡಾಟ ಮಾಡ್ತಾ ಇದ್ದಾರೆ, ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ಬೂತ್ ಮಟ್ಟದಲ್ಲಿ ಹೋಗಿ ಕಾರ್ಯಕರ್ತರನ್ನ ಹುರಿದುಂಬಿಸುವಂತ ಒಂದು ಕೆಲಸವನ್ನ ಈಗಾಗಲೇ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷರಾದಂತಹ ನಿಖಿಲ್ ಕುಮಾರಸ್ವಾಮಿ ಮಾಡ್ತಾ ಇದ್ದಾರೆ. ಹಾಗೂ ಕೂಡ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡೋದ್ರ ಬಗ್ಗೆ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ, ಯಾವುದೇ ಒಂದು ಸ್ಪಷ್ಟ ನಿರ್ಧಾರ ಇಲ್ಲ. ಹೀಗಾಗಿ ನೋಡ್ಕೊಂಡಾಗ ಪ್ರಬಲ ಪ್ರತಿಸ್ಪರ್ಧಿ ಅಂದ್ರೆ ಅದೇ ಕಾಂಗ್ರೆಸ್ಗೆ ಟಕ್ಕರ್ ಕೊಡೋದಕ್ಕೆ ಪ್ರತಿಸ್ಪರ್ಧಿ ಇರೋದು CP ಯೋಗೇಶ್ವರ್ ಅವರು. ಹಾಗಾಗಿ CP ಯೋಗೇಶ್ ಅವರನ್ನ ಕಣಕ್ಕಿಳಿಸಿ ಜೆಡಿಎಸ್ ಭದ್ರಕೋಟೆಯನ್ನ ಉಳಿಸ್ಕೊಳ್ಳೋದಕ್ಕೆ ಜೆಡಿಎಸ್ ವರಿಷ್ಠರು ಪ್ಲಾನ್ ಮಾಡ್ತಾ ಇದ್ದಾರಾ, ಚಿಂತನೆಯಲ್ಲಿ ಇದ್ದಾರಾ ಅನ್ನೋದು ಕೂಡ ಮತ್ತೊಂದು ಚರ್ಚೆ ಆಗ್ತಾ ಇರುವಂತದ್ದು. ಅಂದ್ರೆ ಈ ಪ್ರಬಲ ಅಭ್ಯರ್ಥಿಯ ವಿರುದ್ಧ NDA ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಪ್ರಬಲ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದಾಗ ಮಾತ್ರ ಜೆಡಿಎಸ್ ನ ಉಳಿಸ್ಕೊಳ್ಬಹುದಾದಂತ ಪರಿಸ್ಥಿತಿ ಎದುರಾಗುತ್ತೆ ಅನ್ನೋದು ಕೂಡ ಈಗಾಗಲೇ ಸ್ಪಷ್ಟ ಆಗಿರುವಂತದ್ದು. ಹಾಗಾಗಿ ಜೆಡಿಎಸ್ ಭದ್ರಕೋಟೆಯನ್ನ ಚನ್ನಪಟ್ಟಣವನ್ನ ಕಳೆದುಕೊಳ್ಳೋದಕ್ಕೆ ಜೆಡಿಎಸ್ ನಾಯಕರು ಯಾವುದೇ ಕಾರಣಕ್ಕೂ ಇಷ್ಟಪಡಲ್ಲ. ಈ ಹಿನ್ನೆಲೆಯಲ್ಲಿ CP ಯೋಗೇಶ್ ಅವರನ್ನೇ ಕಣಕ್ಕಿಳಿಸ್ತಾರಾ ಅಥವಾ ಪ್ರಬಲ ವ್ಯಕ್ತಿಯಾಗಿ ಯಾರನ್ನ ಕಣಕ್ಕಿಳಿಸ್ತಾರೆ ಅನ್ನೋದು ಕೂಡ ಸಾಕಷ್ಟು ಒಂದು ಕಡೆ ಕುತೂಹಲ ಮೂಡಿಸ್ತಾ ಇರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.